2025ರ ಸಾಲಿನ ಅತ್ಯಂತ ಸುಂದರ ಮಲಯಾಳಂ ಸಿನಿಮಾ ಇತ್ತಿರಿ ನೇರಂ ಬಗ್ಗೆ ಮಾತನಾಡೋಣ. ರೋಷನ್ ಮ್ಯಾಥ್ಯೂ ಮತ್ತು ಜರಿನ್ ಶಿಹಾಬ್ ನಟಿಸಿರೋ ಈ ಸಿನಿಮಾ ನಿಜವಾಗಿಯೂ ನಮ್ಮ ಮನಸ್ಸಿಗೆ ಹತ್ತಿರವಾಗುತ್ತಾ? ಬನ್ನಿ ತಿಳಿಯೋಣ. ಸಿನಿಮಾದ ಕಥೆ ಶುರುವಾಗೋದು ಒಂದು ಆಕಸ್ಮಿಕ ಫೋನ್ ಕರೆಯಿಂದ. ಕಾಲೇಜಿನಲ್ಲಿ ಪ್ರೀತಿಸಿ ಆಮೇಲೆ ಕಾರಣಾಂತರಗಳಿಂದ ದೂರಾದ ಅನೀಶ್ ಮತ್ತು ಅಂಜನಾ ಸುಮಾರು 8 ವರ್ಷಗಳ ನಂತರ ಒಂದು ರಾತ್ರಿ ಭೇಟಿಯಾಗ್ತಾರೆ. ಆ ಇಡೀ ರಾತ್ರಿ ಅವರ ನಡುವೆ ನಡೆಯುವ ಮಾತುಕತೆಗಳೇ ಈ ಸಿನಿಮಾದ ಜೀವಾಳ. ಪಾಸಿಟಿವ್ ಪಾಯಿಂಟ್ಸ್: ರೋಷನ್ ಮ್ಯಾಥ್ಯೂ ಮತ್ತು ಜರಿನ್ ಶಿಹಾಬ್ ಅವರು ಕೇವಲ ನಟಿಸಿಲ್ಲ, ಆ ಪಾತ್ರಗಳಾಗಿ ಬದುಕಿದ್ದಾರೆ. ಅವರ ಮುಖದಲ್ಲಿನ ಸಣ್ಣ ಭಾವನೆಗಳು ಕೂಡ ಪ್ರೇಕ್ಷಕರಿಗೆ ಕನೆಕ್ಟ್ ಆಗ್ತವೆ. ಈ ಸಿನಿಮಾ ಪೂರ್ತಿ ಸಂಭಾಷಣೆಗಳ ಮೇಲೆ ನಿಂತಿದೆ. ಮಾತುಗಳು ತುಂಬಾ ಸರಳವಾಗಿದ್ದರೂ ಪ್ರತಿಯೊಂದು ಸಾಲು ಕೂಡ ಅರ್ಥಗರ್ಭಿತವಾಗಿದೆ. ರಾತ್ರಿಯ ವೇಳೆಯ ಕೇರಳದ ಸೌಂದರ್ಯವನ್ನು ಕ್ಯಾಮರಾದಲ್ಲಿ ಅದ್ಭುತವಾಗಿ ಸೆರೆಹಿಡಿಯಲಾಗಿದೆ. ಇನ್ನು ಹಿನ್ನೆಲೆ ಸಂಗೀತವು ಕಥೆಯ ಓಘಕ್ಕೆ ತಕ್ಕಂತೆ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ರು ಎಕ್ಸ್ ಅಥವಾ ಮರೆಯಲಾಗದ ವ್ಯಕ್ತಿ ಇರ್ತಾರೆ. ಆ ನೋವು ಮತ್ತು ನೆನಪುಗಳನ್ನು ಸಿನಿಮಾ ತುಂಬಾ ಪ್ರಾಮಾಣಿಕವಾಗಿ ತೆರೆದಿಟ್ಟಿದೆ. ನೆಗೆಟಿವ್ ಪಾಯಿಂಟ್ಸ್: ಸಿನಿಮಾದಲ್ಲಿ ಹೆಚ್ಚಿನ ಕಥೆಯಿಲ್ಲದ ಕಾರಣ ಕೆಲವು ಕಡೆ ಸಿನಿಮಾ ತುಂಬಾ ನಿಧಾನವಾಗಿ ಸಾಗುತ್ತಿದೆ ಅನಿಸಬಹುದು. ಕಮರ್ಷಿಯಲ್ ಸಿನಿಮಾ ಇಷ್ಟಪಡುವವರಿಗೆ ಇದು ಸ್ವಲ್ಪ ಬೋರ್ ಅನಿಸಬಹುದು. ಈ ಚಿತ್ರವು ಎಲ್ಲಾ ವರ್ಗದ ಪ್ರೇಕ್ಷಕರಿಗಲ್ಲ. ನೀವು ಕೇವಲ ಆಕ್ಷನ್ ಅಥವಾ ವೇಗವಾದ ಥ್ರಿಲ್ಲರ್ ಬಯಸಿದರೆ ಈ ಸಿನಿಮಾ ನಿಮಗೆ ಇಷ್ಟವಾಗಲಿಕ್ಕಿಲ್ಲ. ಸಿನಿಮಾದ ಅಂತ್ಯವು ಪ್ರತಿಯೊಬ್ಬರಿಗೂ ತೃಪ್ತಿ ನೀಡದಿರಬಹುದು. ಇದೊಂದು ಓಪನ್ ಎಂಡೆಡ್ ಅಥವಾ ರಿಯಲಿಸ್ಟಿಕ್ ಅಂತ್ಯವಾಗಿರುವುದರಿಂದ ಕೆಲವರಿಗೆ ಅಸ್ಪಷ್ಟ ಎನಿಸುವ ಸಾಧ್ಯತೆಯಿದೆ. ಈ ಸಿನಿಮಾ ಎಲ್ಲರಿಗೂ ಇಷ್ಟವಾಗದೇ ಇರಬಹುದು, ಯಾಕಂದ್ರೆ ಇದರಲ್ಲಿ ಆಕ್ಷನ್ ಅಥವಾ ದೊಡ್ಡ ಟ್ವಿಸ್ಟ್ಗಳಿಲ್ಲ. ಆದರೆ ಯಾರು ಸಂಬಂಧಗಳ ಬಗ್ಗೆ, ಹಳೆಯ ನೆನಪುಗಳ ಬಗ್ಗೆ ಇಷ್ಟಪಡುತ್ತಾರೋ ಅವರಿಗೆ ಇದೊಂದು ಬೆಸ್ಟ್ ಸಿನಿಮಾ. ಈಗಲೇ ಸನ್ ಎನ್ಎಕ್ಸ್ಟಿನಲ್ಲಿ ಈ ಸಿನಿಮಾ ಲಭ್ಯವಿದೆ. ನಿಮಗೆ ಈ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.